ನಟ್ಟು ಬಲ್ಟು ಟೈಟ್ ಮಾಡೋದು ನಮಗೆ ಗೊತ್ತಿದೆ, ಮಾಡ್ತೀವಿ. ಯಾಕೆ ಸಿನಿಮಾದವ್ರು ನಿಮ್ಮ ಮಾತು ಕೇಳಬೇಕು? ಅವರೇನಾದರೂ ನಿಮ್ಮ ಹೊಲದಲ್ಲಿ ನಿಮ್ಮ ಗದ್ದೆನಲ್ಲಿ ಕೆಲಸ ಮಾಡೋ ನಿಮ್ಮ ಮನೆ ಆಳುಗಳು ಅವರು. ಗೋಕಾಕ್ ಚಳುವಳಿನ ಮಾಡಿದ್ದು ಸರ್ಕಾರಗಳಲ್ಲ, ನೀವು ರಾಜಕಾರಣಿಗಳಲ್ಲ. ಈ ದೇಶದಲ್ಲಿ ಚರಿತ್ರೆ ಗೋಕಾಕ್ ಚಳುವಳಿ. ರಾಜ್ಕುಮಾರ್ ನೇತೃತ್ವದಲ್ಲಿ ಗೋಕಾಕ್ ಚಳುವಳಿ ಮಾಡಿದ್ರಲ್ಲ, ಏನು ರಾಜಕಾರಣಿಗಳು ಕೂತಿರಲಿಲ್ಲ ಅಲ್ಲಿ. ನೀವು ಮೇಕೆದಾಟು ಪಾದಯಾತ್ರೆಗೆ ನಮ್ಮ ನೀರು ನಮ್ಮ ಹಕ್ಕು ಪಾದಯಾತ್ರೆಗೆ ಕಲಾವಿದರು ಬಂದಿಲ್ಲ ಅಂದರೆ ನಿಮ್ಮಲ್ಲೆಲ್ಲೋ ದೋಷ ಆಗಿದೆ. ನೀವು ಎಲ್ಲರನ್ನೂ ಸಮನಾಗಿ ತೊಗೊಂಡು ಹೋಗ್ತಿಲ್ಲ. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಟ್ಯಾಕ್ಸಿವಾಲ ನರಸಿಂಹಮೂರ್ತಿ ಮಾಡುವ ನಮಸ್ಕಾರಗಳು. ವೀಕ್ಷಕರ, ಇವತ್ತಿನ ವಿಚಾರ DK ಶಿವಕುಮಾರ್ ಅವರು ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರ ವಿಚಾರವಾಗಿ ಮಾತಾಡ್ತಾ ಹೋಗೋಣ. DK ಶಿವಕುಮಾರ್ ಅವರೇ, ನೀವು ಒಂದು ವಿಚಾರನ ಚಲನಚಿತ್ರ ನಟರು, ನಿರ್ದೇಶಕರು, ಕಲಾವಿದರ ಬಗ್ಗೆ ನೀವು ಮಾತನಾಡಿದ್ದೀರಿ. ನಟ್ಟು ಬಲ್ಟು ಟೈಟ್ ಮಾಡೋದು ನಮಗೆ ಗೊತ್ತಿದೆ, ಮಾಡ್ತೀವಿ. ನಾವು ಪರ್ಮಿಷನ್ ಕೊಡದೆ ನೀವು ಶೂಟಿಂಗ್ ಮಾಡೋಕ್ಕಾಗುತ್ತಾ ಅಂತ ಕೇಳಿದ್ದೀರಿ. ಅಂದರೆ ಇದರ ಅರ್ಥ ನೀವು ನಿಮ್ಮ ಕಾಂಗ್ರೆಸ್ ಪಾರ್ಟಿನ ಹಿಡಿತಕ್ಕೆ ತಗೊಳ್ಳೋ ಬರದಲ್ಲಿ ಎಲ್ಲರನ್ನೂ ನಿಮ್ಮ ಕಂಟ್ರೋಲಲ್ಲಿ ಇಡೋಕ್ಕೆ ಹೋಗ್ತಾ ಇದ್ದೀರಾ ಅಲ್ವಾ? ಇದೆ ಅಲ್ವಾ ಇದರ ಅರ್ಥ? ಯಾಕೆ ಸಿನಿಮಾದವ್ರು ನಿಮ್ಮ ಮಾತು ಕೇಳಬೇಕು? ಅವರೇನಾದರೂ ನಿಮ್ಮ ಹೊಲದಲ್ಲಿ ನಿಮ್ಮ ಗದ್ದೆನಲ್ಲಿ ಕೆಲಸ ಮಾಡೋ ನಿಮ್ಮ ಮನೆ ಆಳುಗಳು ಅವರು, ಅಥವಾ ನಿಮ್ಮ ಆಫೀಸಲ್ಲಿ ಕಾಫಿ ಟೀ ಕೊಡ್ತಾರಲ್ಲ, ನೀವು ಕೊಡೋ ಹೆಂಜಲ್ ಕಾಸಿಗೆ ಆ ಜನನ ಅವರು. DK ಶಿವಕುಮಾರ್ ಅವರೇ, ಕೇಳಿಸ್ಕೊಳ್ಳಿ, ಹೇಳ್ತಾ ಇದ್ದೀನಿ. ಕಲಾವಿದರು, ಸಿನಿಮಾದವರು ಕರ್ನಾಟಕದ ಸಂಸ್ಕೃತಿಯ ರಾಯಭಾರಿಗಳವರು, ಈ ದೇಶದ ಪರಂಪರೆಯ ರಾಯಭಾರಿಗಳವರು. ಸಿನಿಮಾದವರು ಅಂದರೆ ಏನು ತಿಳ್ಕೊಂಡಿದ್ದೀರಿ ನೀವು? ಈ ದೇಶದ ಇತಿಹಾಸದ ರಾಯಭಾರಿಗಳವರು. ಅವ್ರ ಬಗ್ಗೆ ಮಾತಾಡುವಾಗ ಎಚ್ಚರಿಕೆ ಇರಲಿ. ನೀವು ನಟ್ಟು ಬಲ್ಟು ಟೈಟ್ ಮಾಡ್ತೀವಿ ಅಂತ ಹೇಳ್ತಿದ್ದೀರಾ, ಸರಿ ಇಲ್ಲ ಇದು. ಮೊದಲು ಅವ್ರ ಕ್ಷಮೆ ಕೇಳಬೇಕು ನೀವು. ಅವರು ಈ ದೇಶದ ಇತಿಹಾಸದ ರಾಯಭಾರಿಗಳವರು ಸಿನಿಮಾದವರು ಅಂದರೆ. ಕಲಾವಿದರಿಗೆ ನೀವು ಕೊಡಬೇಕಾಗಿರೋ ಮರ್ಯಾದೆ ಕೊಡಿ. ಕಲಾವಿದರನ್ನ ನೀವು ಈ ರೀತಿಯಲ್ಲಿ ನಡೆಸ್ಕೊಳ್ಬಾರ್ದು. ಏನಕ್ಕೆ ನೀವು ಈ ರೀತಿ ಮಾತಾಡ್ತಿದ್ದೀರಾ? ಮೇಕೆದಾಟು ಪಾದಯಾತ್ರೆಗೆ ಅವ್ರು ಬಂದಿಲ್ಲ ಅಂತ ನಿಮಗೆ ಸಿಟ್ಟು. ಸ್ವಾಮಿ, ಒಬ್ಬ ಸಂಘಟನೆ ಮಾಡೋನಿಗೆ ನೀವು ಸಂಘಟನೆ ಚತುರರ ಇರ್ಬೋದು, ಆದರೆ ನೀವು ಸಂಘಟನೆಗೆ ಜನರನ್ನ ಕರೆಯೋವಾಗ ರೀತಿ ನೀತಿಗಳಿರುತ್ತೆ. ಆ ರೀತಿ ನೀತಿಗಳನ್ನ ನೋಡಿ ಜನ ನಿಮ್ಮ ಜೊತೆ ಬರಬೇಕೋ ಬೇಡವೋ ಅಂತ ತೀರ್ಮಾನ ಮಾಡ್ತಾರೆ. ಈ ಸಣ್ಣ ವಿಚಾರ ನಿಮ್ಗೆ ಅರ್ಥ ಆಗಿಲ್ಲ DK ಶಿವಕುಮಾರ್ ಸಾಹೇಬ್ರೆ. ಈ ಸಣ್ಣ ವಿಚಾರ ನಿಮ್ಗೆ ಅರ್ಥ ಆಗಿಲ್ಲ. ಸಿನಿಮಾದವ್ರ ಮೇಲೆ ಕೋಪ ಮಾಡ್ಕೊಂಡು ನೀವು ಅವ್ರನ್ನ ಬೈಯೋಕ್ಕೆ ಶುರು ಮಾಡ್ತೀರಿ. ನಟ್ಟು ಬಲ್ಟು ಟೈಟ್ ಮಾಡ್ತೀವಿ ಅಂತ ಹೇಳ್ತೀರಿ. ನಿಮ್ಮ ತಪ್ಪುಗಳನ್ನ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ. ಯಾಕೆ ನಿಮ್ಮ ಜೊತೆ ಬರಲಿಲ್ಲ ಅವರು ಪಾದಯಾತ್ರೆಗೆ? ಯಾಕೆ ಅವ್ರು ಬರಲಿಲ್ಲ? ಒಳ್ಳೆ ಕಾರ್ಯಕ್ರಮ, ನಾವಿಲ್ಲ ಅಂತ ಹೇಳಲ್ಲ. ಆದರೆ ಅವ್ರು ಬಂದಿಲ್ಲ ಅಂದರೆ ಯಾಕೆ ಬರಲಿಲ್ಲ ಅನ್ನೋದನ್ನ ಯೋಚನೆ ಮಾಡಿದ್ದೀರ ನೀವು? ಬರೀ ಬಂದಿಲ್ಲ ಅಂತ ಸಿಟ್ಟು ಮಾಡ್ಕೊಂಡು ಅವ್ರನ್ನ ನಟ್ಟು ಬಲ್ಟು ಟೈಟ್ ಮಾಡೋದು ನಮಗೆ ಗೊತ್ತು, ನಾವು ಪರ್ಮಿಷನ್ ಕೊಡ್ತೀರಾ, ನೀವು ಶೂಟಿಂಗ್ ಮಾಡಿಬಿಡ್ತೀರಾ, ಸಿನಿಮಾ ರಿಲೀಸ್ ಮಾಡಿಬಿಡ್ತೀರಾ ಅಂತ ಕೇಳ್ತಿರಲ್ವಾ? ಹಂಗಾದ್ರೆ ಏನು ಮಾಡೋಕ್ಕೆ ಕೊಟ್ಟಿದ್ದೀರಿ ರಾಜ್ಯನ? ನೀವು ಉಪಮುಖ್ಯಮಂತ್ರಿ ಜಾಗದಲ್ಲಿದ್ದೀರಿ, ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಹೊರಟಿದ್ದೀರಿ. ನಾವು ಏನಂತ ಅನ್ಕೋಬೇಕು ನಿಮ್ಮ ಬಗ್ಗೆ? ಶಿವಕುಮಾರ್ ಅವರೇ, ನೋಡಿ, ಸಮಾಜದಲ್ಲಿ ನಿಮ್ಮ ಬಗ್ಗೆ ಗೊತ್ತಿಲ್ಲದೆ ಇರೋ ವಿಚಾರಗಳು ಏನೂ ಇಲ್ಲ. ಜನರಿಗೆ ಸಾಕಷ್ಟು ಗೊತ್ತಿದೆ. ನೀವು ಎಂತೆಂಥ ಪುಣ್ಯಾತ್ಮರ ಜೊತೆಯಲ್ಲಿ ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ನಿಮ್ಮ ಸ್ನೇಹ ಇತ್ತು, ಎಂತೆಂಥ ಸ್ಮರಣೀಯರ ಜೊತೆ ನಿಮ್ಮ ಸಹವಾಸ ಇತ್ತು ಅಂತ LN ಮೂರ್ತಿಯವರು ತುಂಬ ಚೆನ್ನಾಗಿ ಹೇಳ್ತಾರೆ. ನಿಮ್ಮ ಬಯೋಗ್ರಫಿನ ನೀವು ಅಲ್ಲಿ ಗಾಂಧಿನಗರದಲ್ಲಿ ಯಾವುದೋ ಜನರಲ್ ಹಾಸ್ಟೆಲಲ್ಲಿ ನೀವು ಎಂತೆಂಥ ಧರ್ಮಾತ್ಮರ ಜೊತೆ ಸೇರ್ಕೊಂಡು ಎಂತೆಂಥ ಧರ್ಮದ ಕೆಲಸಗಳು ಮಾಡಿದ್ರಿ ಅನ್ನೋದನ್ನು, ನಿಮ್ಮ ಧರ್ಮದ ಕೆಲಸಕ್ಕೆ ಆವಾಗ ಸಹಪಾಠಿಗಳಾಗಿದ್ರಲ್ಲ LN ಮೂರ್ತಿಯವರು, ನಿಮ್ಮ ಇಡೀ ಬಯೋಗ್ರಫಿನ ತುಂಬ ಅಚ್ಚುಕಟ್ಟಾಗಿ ಕಟ್ಕೊಟ್ಟಿದ್ದಾರೆ ಯೂಟ್ಯೂಬಲ್ಲಿ. ಇದೆಲ್ಲ ಜನರಿಗೆ ಗೊತ್ತಿದೆ. ಆದರೆ ನೀವಿವತ್ತು ಅದನ್ನೆಲ್ಲ ಬಿಟ್ಟು ತುಂಬ ಮುಂದೆ ಬಂದಿದ್ದೀರಿ. ನಿಮ್ಮ ಜೊತೆ ಯಾರ್ಯಾರು ಆಗಿದ್ರಲ್ಲ ಧರ್ಮಾತ್ಮರು, ಕೊತವಾಲ್ ರಾಮಚಂದ್ರ, ಜಯರಾಜು, ಇಂಥ ಏನೋ ಸ್ಮಾತಸ್ಮರಣೀಯರು ಇವರೆಲ್ಲ, ಸಮಾಜ ಏನೋ ಸುಧಾರಕರು, ಸ್ವಾತಂತ್ರ್ಯ ಹೋರಾಟಗಾರರು, ಇಂಥವರೆಲ್ಲ ನೀವು ಇದ್ರಲ್ಲ ನಿಮ್ಮ ಜೊತೆನಲ್ಲೇ. ಅವರೆಲ್ಲ ಯಾರು ಇಲ್ಲ ಈಗ. ನೀವು ಅದನ್ನೆಲ್ಲ ಬಿಟ್ಟು ತುಂಬ ಮುಂದೆ ಬಂದಿದ್ದೀರಿ. ರಾಜಕೀಯದಲ್ಲಿ ತುಂಬ ಎತ್ತರಕ್ಕೆ ಬೆಳೆದಿದ್ದೀರಿ. ನೀವು ಮುಖ್ಯಮಂತ್ರಿ ಆಗಬೇಕು ಅಂತ ಹೊರಟಿದ್ದೀರಿ. ಆದರೆ ನಿಮ್ಮ ಬಾಯಲ್ಲಿ ಬರ್ತಿರೋ ಮಾತುಗಳು ಎಂಥದ್ದು ಸ್ವಾಮಿ? ನಟ್ಟು ಬೋಲ್ಟು ಇದೆಲ್ಲ ಯಾರು ಮಾತಾಡ್ತಾರ್ರಿ ಈ ಭಾಷೆನ? ಒಬ್ಬ ಸಜ್ಜನ ರಾಜಕಾರಣಿ ಮಾತಾಡೋ ಭಾಷೆನೇನ್ರಿ ಇದು? ಅದು ಯಾರಿಗೆ ಮಾತಾಡ್ತಿದ್ದೀರಿ ನೀವು? ಸಿನಿಮಾದವ್ರಿಗೆ ಮಾತಾಡ್ತಿದ್ದೀರಿ. ಸಿನಿಮಾದವ್ರಿಗೆ ಮಾತಾಡ್ತೀವಿ. ಸಮಾಜದ ಒಂದು ಭಾಗ ಕಣ್ರಿ ಸಿನಿಮಾ ಇಂಡಸ್ಟ್ರಿ. ಈ ರಾಜ್ಯದ ಪರಂಪರೆನ ಹೇಳೋ ಅಂಥ ಒಂದು ಇಂಡಸ್ಟ್ರಿ ಕಣ್ರಿ ಅದು.
ನೀವು ಅವ್ರ ಬಗ್ಗೆ ಇವತ್ತು ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ, ನನಗೆ ಗೊತ್ತಿದೆ, ನೀವು ಹೆಂಗೆ ಶೂಟಿಂಗ್ ಮಾಡ್ತೀರಿ, ಇದಾ ಮಾತುಗಳು? ಶಿವಕುಮಾರ್ ಸಾಹೇಬ್ರೆ, ನಾವು ಖಂಡಿತ ಅಂದ್ಕೊಂಡಿದ್ದೀವಿ ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ನಿಮ್ಮ ಸಹವಾಸಗಳಿದ್ವಲ್ಲ ಅವು ಯಾವುವು ಇಲ್ಲ, ಈಗ ನೀವು ಅದೆಲ್ಲ ಮರ್ತಿದ್ದೀರಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ನಿಮ್ಮ ಮೊನ್ನೆಯ ಹೇಳಿಕೆನ ನೋಡಿದ್ರೆ ಅರ್ಥ ಆಗುತ್ತೆ ನಿಮ್ಮಲ್ಲಿ ಇನ್ನೂ ಆ ಬ್ಲಡ್ ಇದೆ ಅಂತ. ಇದು ಸಾಮಾನ್ಯ ಜನರ ಬಾಯಿನಲ್ಲಿ ಬರಲ್ಲ ಸ್ವಾಮಿ, ನೆಟ್ಟು ಬೋಲ್ಟು ಅನ್ನೋದು. ಇದು ಆ ಚರಿತ್ರೆ, ಆ ಇತಿಹಾಸ ಯಾವ ಜನರಿಗಿದೆ ಅವ್ರ ಬಾಯಲ್ಲಿ ಮಾತ್ರನೇ ಬರೋದು. ಆದರೆ ನಿಮ್ಮ ಬಾಯಲ್ಲಿ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಎಲ್.ಎನ್. ಮೂರ್ತಿ ಅವರು ನಿಮ್ಮ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ, ನಿಮ್ಮ ಬಯೋಗ್ರಫಿನ ತುಂಬ ನೀಟಾಗಿ ಹೇಳಿದ್ದಾರೆ ಅವರು. ನೀವು ನೋಡಿರ್ತೀರಿ. ಎಲ್.ಎನ್. ಮೂರ್ತಿ ಯಾರು ಬೇರೆಯವರಲ್ಲ, ನಿಮ್ಮ ಧರ್ಮ ಕಾರ್ಯಗಳಲ್ಲಿ ನಿಮ್ಮ ಜೊತೆಲಿದ್ದವರೇ ಅವರೂ. ನೀವು ಅಲ್ಲಿ ಗಾಂಧಿನಗರದಲ್ಲಿ ಜನರಲ್ ಹಾಸ್ಟೆಲ್ ಕೂತ್ಕೊಂಡು ನೀವು ಧರ್ಮ ಕಾರ್ಯಗಳು ಮಾಡ್ತಿದ್ರಲ್ಲ ಆಗ ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ, ಅದನ್ನೆಲ್ಲ ತುಂಬ ಸೊಗಸಾಗಿ ಹೇಳಿದ್ದಾರೆ ಅವರು. ಅದೇನು ಮುಚ್ಚಿಡ ಅಂಥದ್ದು ಏನಿಲ್ಲ. ಅದು ಅಷ್ಟು ಗೊತ್ತಿದ್ರೂ ಕೂಡ ಜನ ಇವತ್ತು ನಿಮ್ಮನ್ನು ಒಪ್ಪಿದ್ದೀವಿ ನಾವು, ನಿಮ್ಮನ್ನು ತುಂಬ ಇಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ನೀವೊಬ್ಬಳು ಸಜ್ಜನರಾಗಿದ್ದೀರಿ ಅನ್ನೋ ಕಾರಣಕ್ಕೋಸ್ಕರ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಸಜ್ಜನಿಕೆ ಇವತ್ತು ಬಯಲಾಗ್ತಿದೆ. ನನಗನ್ಸುತ್ತೆ ಮೋಸ್ಟ್ಲಿ ನೀವೆಲ್ಲೋ ಹತಾಶರಾಗಿದ್ದೀರಿ. ನಿಮ್ಮ ಪಕ್ಷದಲ್ಲಿ ಆಗುತ್ತಿರೋ ಕೆಲವು ರಾಜಕೀಯ ಬೆಳವಣಿಗೆಗಳಿಂದ ಮೋಸ್ಟ್ಲಿ ನೀವು ಭ್ರಮನಿರಸನಾಗಿರ್ಬೋದು, ಹತಾಶರಾಗಿ ಈ ರೀತಿ ಮಾತುಗಳನ್ನ ಆಡ್ತಿದ್ದೀರಿ. ಶಿವಕುಮಾರ್ ಸಾಹೇಬ್ರೆ, ನೀವು ಇವತ್ತು ಮಾಡ್ತಿರೋ ಎಷ್ಟೋ ಒಳ್ಳೆಯ ಕೆಲಸಗಳು ಇಂಥ ಒಂದು ಮಾತುಗಳಿಂದ ಮುಚ್ಚೋಗ್ತಿದೆ. ಇಂಥ ಮಾತುಗಳೇ ಮುನ್ನೆಲೆಗೆ ಬರುತ್ತೆ. ದಯವಿಟ್ಟು ನೀವು ಇದನ್ನು ಸರಿ ಮಾಡ್ಕೊಳ್ಳಿ. ನೀವು ಮುಂದಿನ ಮುಖ್ಯಮಂತ್ರಿ ಆಗೋರಿದ್ದೀರಿ. ಸಿದ್ದರಾಮಯ್ಯ ಏನಾದರೂ ಕೃಪೆ ತೋರಿ ಜಾಗನ ಖಾಲಿ ಮಾಡಿಕೊಟ್ರೆ ನೀವು ಖಂಡಿತ ಆಗ್ತೀರಿ. ನಿಮಗೆಲ್ಲ ಅವಕಾಶಗಳಿದೆ. ಆದರೆ ನೋಡಿ, ನೀವು ಇಂಥ ಹೇಳಿಕೆಗಳು ಕೊಡೋದ್ರಿಂದ ಸಮಾಜ ನಿಮ್ಮನ್ನು ಬೇರೆ ದೃಷ್ಟಿಯಲ್ಲಿ ನೋಡುತ್ತೆ. ಸಮಾಜದಲ್ಲಿ ಈಗಲೂ ಕೂಡ ನಿಮ್ಮ ಮೇಲೆ ಅಂಥ ಒಳ್ಳೆ ಅಭಿಪ್ರಾಯ ಇಲ್ಲದೇ ಇರ್ಬೋದು. ಬಟ್ ಆದರೂ ಕೂಡ ಸಮಾಜ ಎಲ್ಲ ಒಂದು ಕಡೆ ಆಗಲಿ, ಈ ಮನುಷ್ಯನ ಒಂದು ಸರಿ ಆಗಲಿ ಅನ್ನೋ ಒಂದು ಭಾವನೆ ಸಮಾಜದಲ್ಲಿ ಇದೆ. ಆದರೆ ನೀವು ಇತ್ತೀಚೆಗೆ ಈ ಥರ ಹೇಳಿಕೆಗಳನ್ನ ಕೊಡೋದ್ರಿಂದ ನಿಮ್ಮನ್ನು ಮತ್ತೆ ಜನ ನಿಮ್ಮ ಹಿಂದಿನ ಜೀವನನ ನೋಡೋದಕ್ಕೆ ಶುರು ಮಾಡ್ತಾರೆ. ಅದನ್ನೆಲ್ಲ ನೀವು ಅಳಿಸಿದ್ದೀರಿ ಅಂತ ಅಂದ್ಕೊಂಡಿದ್ವಿ. ಆದರೆ ಈಗ ಮತ್ತೆ ಅದನ್ನು ಜನ ನೋಡೋ ಥರ ಮಾಡ್ತಿದ್ದೀರಿ. ದಯವಿಟ್ಟು ಬೇಡ ಇದು. ಮತ್ತು ನಾನು ಹೇಳ್ತೀನಿ, ನೀವು ಯಾರಿಗೆ ನೆಟ್ಟು ಬೋಲ್ಟು ಟೈಟ್ ಮಾಡಬೇಕು ಅಂತ ಹೇಳಿದ್ರಲ್ಲ ಆ ಸಿನಿಮಾ ಇಂಡಸ್ಟ್ರಿ ಅವರಿಗೆ, ನೀವು ಅವರಿಗೆ ಕ್ಷಮೆ ಕೇಳಿ. ನೀವು ಅದನ್ನು ಮತ್ತೆ ಡಿಪೆಂಡ್ ಮಾಡಬೇಡಿ. ನಾವು ನೋಡಿದ್ವಿ, ಮತ್ತೆ ನೀವು ಡಿಪೆಂಡ್ ಮಾಡ್ತಿದ್ದೀರಿ ಅದನ್ನು ಇರೋ ಸತ್ಯನೇ ಹೇಳಿದ್ದೀನಿ ಅಂತ. ಇಲ್ಲ, ಸತ್ಯ ಅಲ್ಲ, ಸುಳ್ಳು ನೀವು ಹೇಳಿರೋದು. ನೀವು ನೆಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅನ್ನೋದು ನಿಮ್ಮ ಕೈಲಿ ಆಗೋದಿಲ್ಲ. ಅದು ನಿಮ್ಮ ಕೈಲಿ ಆಗಲ್ಲ. ಅದು ನೀವು ಅವ್ರನ್ನ ಕ್ಷಮೆ ಕೇಳಿ ನೀವು ದೊಡ್ಡವರಾಗ್ತೀರಿ, ನೀವು ಸಣ್ಣವರಾಗಲ್ಲ. ದಯವಿಟ್ಟು ನೀವು ಅವ್ರಿಗೆ ಕ್ಷಮೆ ಹಾಕ್ಸಿ ಇಂಡಸ್ಟ್ರಿಗೆ. ನೀವು ಯಾರ್ದು ಹೆಸರು ಹೇಳ್ಕೊಂಡು ಕ್ಷಮೆ ಕೇಳೋ ಅಗತ್ಯ ಇಲ್ಲ. ನೀವು ಯಾರೋ ಟಾರ್ಗೆಟ್ ಮಾಡೋಕ್ಕೋಗಿ ಆ ಮಾತು ಹೇಳಿದ್ದೀರಿ. ಬಟ್ ಆ ಮಾತು ಹೇಳಿದ್ರಿಂದ ನೀವು ಟಾರ್ಗೆಟ್ ಮಾಡಿದವ್ರಿಗೆ ಅಷ್ಟೇ ಅಲ್ಲ, ಇದು ಓಲ್ ಇಂಡಸ್ಟ್ರಿಗೆ ಸೇರುತ್ತಿದ್ದು. ತುಂಬ ಸಂಭಾವಿತರಿದ್ದಾರೆ ಇಂಡಸ್ಟ್ರಿನಲ್ಲಿ. ನೀವು ಯಾರ ಮೇಲೋ ಸಿಟ್ಟನ್ನು ತೋರ್ಸೋಕ್ಕೋಗಿ ನೀವು ಯಾರನ್ನೋ ಟಾರ್ಗೆಟ್ ಮಾಡಿ ನೀವು ಆ ಭಾಷೆನ ಬಳಸಿ ಆ ಪದನ ಬಳಸಿದಾಗ ಅದು ಟೋಟಲ್ ಇಂಡಸ್ಟ್ರಿಗೆ ಹೋಗುತ್ತೆ. ಇಂಡಸ್ಟ್ರಿನಲ್ಲಿ ನಿಮ್ಮ ಜೊತೆಲಿರೋರು ಇದ್ದಾರೆ, ಇಂಡಸ್ಟ್ರಿನಲ್ಲಿ ನಿಮ್ಮ ಸ್ನೇಹಿತರು ಇದ್ದಾರೆ, ಹಾಗೆ ನಿಮ್ಮ ವಿರೋಧಿಗಳು ಇರ್ಬೋದು. ನೀವು ವಿರೋಧಿಗಳನ್ನ ವಿರೋಧ ಮಾಡೋಕ್ಕೆ ಹೋಗಿ ನೀವು ಓಲ್ ಇಂಡಸ್ಟ್ರಿನ ತೊಗೊಂಬಿಟ್ರಿ, ಅದು ತಪ್ಪಾಯ್ತು. ಈಗ ನಿಮ್ಮ ಪರ ಮಾತಾಡೋರು ಇಂಡಸ್ಟ್ರಿನಲ್ಲಿ ಇಲ್ಲ ಅಂತೇನಿಲ್ಲ, ಇದ್ದಾರೆ ಇಂಡಸ್ಟ್ರಿನಲ್ಲಿ. ನಿಮ್ಮ ವಿರೋಧಿಗಳು ಇದ್ದಾರೆ. ಹಂಗಂತ ಹೇಳ್ಬಿಟ್ಟು ನೀವು ಹೋಲ್ಸೇಲಾಗಿ ಇಂಡಸ್ಟ್ರಿನ ತೊಗೊಂಡ್ಬಿಟ್ರೆ ಸಾಕಷ್ಟು ಜನ ದೊಡ್ಡ ಕಲಾವಿದರು ಬಂದಿಲ್ಲ. ಯಾಕೆ ಬಂದಿಲ್ಲ? ನಾನು ಆಗಲೇ ಹೇಳಿದ್ನಲ್ಲ, ಯಾಕೆ ಬಂದಿಲ್ಲ ಅಂದರೆ ನೀವು ಕಾರ್ಯಕ್ರಮ ಮಾಡೋ ರೀತಿ ಅವ್ರು ಸರಿ ಕಾಣ್ತಿಲ್ಲ. ನೀವು ಮೇಕೆದಾಟು ಪಾದಯಾತ್ರೆಗೆ ನಮ್ಮ ನೀರು ನಮ್ಮ ಹಕ್ಕು ಪಾದಯಾತ್ರೆಗೆ ಕಲಾವಿದರು ಬಂದಿಲ್ಲ ಅಂದರೆ ನಾನು ಆಗಲೇ ಹೇಳ್ದಂಗೆ ನಿಮ್ಮಲ್ಲೆಲ್ಲೋ ದೋಷ ಆಗಿದೆ. ನೀವು ಎಲ್ಲರನ್ನೂ ಸಮನಾಗಿ ತೊಗೊಂಡು ಹೋಗ್ತಿಲ್ಲ. ನೀವೆಲ್ಲರೂ ಸಮನಾಗಿ ತೊಗೊಂಡು ಹೋಗೋದ್ರಲ್ಲಿ ನೀವು ಎಡುತ್ತಿದ್ದೀರಾ. ಆ ಕಾರಣಕ್ಕೆ ಅವ್ರು ನಿಮ್ಮ ಜೊತೆ ಬರ್ತಿಲ್ಲ. ಕನ್ನಡ ಚಿತ್ರರಂಗಕ್ಕೆ ನೋಡಿ ದೊಡ್ಡ ಇತಿಹಾಸ ಇದೆ ಶಿವಕುಮಾರ್ ಅವರೇ, ದೊಡ್ಡ ಇತಿಹಾಸ ಇದೆ. ಗೋಕಾಕ್ ಚಳವಳಿನ ಮಾಡಿದ್ದು ಸರ್ಕಾರಗಳಲ್ಲ, ನೀವು ರಾಜಕಾರಣಿಗಳಲ್ಲ. ಈ ದೇಶದಲ್ಲಿ ಚರಿತ್ರೆ ಗೋಕಾಕ್ ಚಳವಳಿ. ರಾಜ್ಕುಮಾರ್ ನೇತೃತ್ವದಲ್ಲಿ ಗೋಕಾಕ್ ಚಳವಳಿ ಮಾಡಿದ್ರಲ್ಲ, ಏನು ರಾಜಕಾರಣಿಗಳು ಕೂತಿರಲಿಲ್ಲ ಅಲ್ಲಿ. ದಂಡಿಗಳು ಮಾಡ್ಕೊಂಡು ಮೆರವಣಿಗೆ ಮಾಡ್ಕೊಂಡ್ರು. ಚಿತ್ರರಂಗದವರೇ ಮಾಡಿದ್ದು, ಅದಕ್ಕೆ ಯಶಸ್ವಿ ಆಗಿದ್ದದು. ಕರ್ನಾಟಕದ ಚಿತ್ರರಂಗದ ಇತಿಹಾಸಕ್ಕೆ ತನ್ನದೇ ಆದ ಇತಿಹಾಸ ಇದೆ. ನೀವೇನು ನಟ್ಟು ಬೋಲ್ಟ್ ಏನು ಟೈಟ್ ಮಾಡೋದು ಬೇಡ, ಲೂಸ್ ಮಾಡೋದು ಬೇಡ. ಅವ್ರಿಗೆ ಗೊತ್ತಿದೆ, ಮಾಡ್ಕೊತಾರೆ ಅವರು. ಅವರೇನು ನಿಮ್ಮಿಂದ ಲೂಸು ಬೇಡ, ಟೈಟು ಮಾಡಿಸ್ಕೊಳ್ಳೋ ಅಗತ್ಯ ಇಲ್ಲ ಅವರಿಗೆ. ತುಂಬ ದೊಡ್ಡ ಜನ ಅಲ್ಲಿದ್ದಾರೆ. ನೀವು ರಾಜಕಾರಣಿಗಳು ರಾಜಕೀಯ ಮಾಡಿ. ನಿಮ್ಮ ಪಕ್ಷದಲ್ಲಿ ಇದೆಯಲ್ಲ ಕೆಲವರಿಗೆ, ಅವ್ರಿಗೆ ಟೈಟ್ ಮಾಡಿ. ಅವ್ರಿಗೆ ಟೈಟ್ ಮಾಡಿದ್ರೆ ನಿಮ್ಗೆ ಏನಾದರೂ ಕುರ್ಚಿ ಸಿಕ್ಕೋದು ಸಿಗ್ಬೋದು.
ರಾಜಣ್ಣ ಜಾರಕಿಹೊಳಿ ಇಂಥವ್ರಿಗೆ ಟೈಟ್ ಮಾಡಿ, ನೀವು ಅಲ್ಲಿ ಟೈಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಚಿತ್ರರಂಗಕ್ಕೆ ಬಂದಿದ್ದೀರ ನೀವು, ಟೈಟ್ ಮಾಡ್ತೀವಿ ಅಂತ. ಅವ್ರು ನಿಮ್ಮ ಮಾತು ಕೇಳ್ತಿಲ್ಲ ಅಂತ. ಶಿವಕುಮಾರ್ ಅವರೇ, ನಾನು ಮತ್ತೆ ಹೇಳ್ತಿದ್ದೀನಿ, ದಯವಿಟ್ಟು ನೀವು ಇಂಥ ಪದಗಳನ್ನ ಬಳಕೆ ಮಾಡಬೇಡಿ. ಸಮಾಜದಲ್ಲಿ ನೀವೇನು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಮೇಲೆ ಒಳ್ಳೆಯ ಅಭಿಪ್ರಾಯಗಳನ್ನ ಮೂಡಿಸ್ತಿದ್ದೀರಿ. ಇತ್ತೀಚೆಗೆ ನೀವು ಕುಂಭಮೇಳಕ್ಕೆ ಹೋದ್ರಿ, ಸಮಾಜ ನಿಮ್ಮನ್ನು ನೋಡ್ತು, ತುಂಬ ಖುಷಿಪಟ್ಟಿದೆ. ಯಾಕೆಂದರೆ ನಿಮ್ಮ ಇಡೀ ಪಕ್ಷ ಕುಂಭಮೇಳನ ವಿರೋಧ ಮಾಡ್ತು. ಆದರೆ DK ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಹೋದರು, ಗಂಗೆನಲ್ಲಿ ಸ್ನಾನ ಮಾಡಿದ್ರು. ನಿಮ್ಮ ಪಕ್ಷದಲ್ಲಿ ಬಂದ ಎಲ್ಲ ವಿರೋಧಗಳನ್ನೂ ಕೂಡ ನೀವು ನಿಮ್ಮ ಅಷ್ಟೇ ತಾಕತ್ತಲ್ಲಿ ನೀವು ಅವರಿಗೆ ಉತ್ತರ ಕೊಟ್ರಿ. ಕೊಯಮತ್ತೂರಿಗೆ ಹೋದ್ರಿ ಶಿವರಾತ್ರಿಗೆ, ಅದಕ್ಕೂ ಟೀಕೆಗಳು ಮಾಡಿದ್ರು ನಿಮ್ಮ ಪಕ್ಷದವರೇ, ಬಟ್ ಅದಕ್ಕೂ ನೀವು ಸಮರ್ಥವಾಗಿ ಉತ್ತರ ಕೊಟ್ರಿ. ಹಿಂದೂ ಸಮಾಜ ನಿಮ್ಮನ್ನು ಒಪ್ಕೊಳ್ತು. ಆದರೆ ನೀವು ಅದಾದಮೇಲೆ ಮಾಡಿದ್ರಲ್ಲ ಈ ಹೇಳಿಕೆಯಿಂದ ನಿಮಗೆ ಖಂಡಿತವಾಗ್ಲೂ ಹಾನಿ ಆಗಿದೆ. ನಿಮ್ಮ ವ್ಯಕ್ತಿತ್ವಕ್ಕೆ ಇದು ಹಾನಿಯಾಗಿದೆ. ಇಂಥ ಮಾತುಗಳು ನಿಮ್ಮ ಬಾಯಿನಲ್ಲಿ ನಿರೀಕ್ಷೆ ಮಾಡಿರಲಿಲ್ಲ. ಯಾಕೆಂದರೆ ನಿಮ್ಮ ಬಾಯಲ್ಲಿ ಇತ್ತೀಚೆಗೆ ಇಂಥ ಮಾತುಗಳು ನಾವು ಕೇಳಿಸ್ಕೊಂಡಿರಲಿಲ್ಲ ಎಲ್ಲೂ. ನೀವು ರಾಜಕೀಯವಾಗಿ ಏನಾದರೂ ಕಿತ್ತಾಡ್ರಿ, ಅದು ಬೇರೆ ವಿಷಯ. ಆದರೆ ಶಿವಕುಮಾರ್ ಅವರೇ, ಇವತ್ತು ನೀವು ಏನು ಒಂದು ಪದ ಬಳಕೆ ಮಾಡಿದ್ರಲ್ವ, ನಟ್ಟು ಬಲ್ಟು ಟೈಟ್ ಮಾಡ್ತೀವಿ ಅಂತ, ನೀವು ಇಂಥ ಪದಗಳನ್ನ ಬಳಕೆ ಮಾಡೋದರಿಂದ ಚಿತ್ರರಂಗನೂ ಕೂಡ ನಿಮ್ಮ ಮೇಲಿರೋ ವಿಶ್ವಾಸನ ಕಮ್ಮಿ ಮಾಡಿಕೊಳ್ಳುತ್ತೆ. ಹಾಗಾಗಿ ನೀವು ಅವ್ರನ್ನ ಒಳ್ಳೆಯ ರೀತಿಯಲ್ಲಿ ಅಪ್ರೋಚ್ ಮಾಡಿದ್ರೆ ಖಂಡಿತ ಅವರು ನಿಮ್ಮ ಜೊತೆಲಿ ಇರ್ತಾರೆ. ಮುಂದೆನೂ ಕೂಡ ಅವ್ರು ಯಾವತ್ತೂ ಕೂಡ ಹಿಂದೆ ಸರಿದಿಲ್ಲ. ಚಿತ್ರರಂಗ ಯಾವತ್ತೂ ಒಟ್ಟಾಗೇ ಇರುತ್ತೆ. ಚಿತ್ರರಂಗ ಎಲ್ಲ ಹೋರಾಟಗಳಿಗೂ ಬರ್ತಾರೆ ಅವರು. ನೆಲ, ಜಲ, ಭಾಷೆ ವಿಚಾರದಲ್ಲಿ ಯಾವತ್ತೂ ಚಿತ್ರರಂಗ, ಸ್ಯಾಂಡಲ್ವುಡ್ ಯಾವಾಗಲೂ ಸಮಾಜದ ಜೊತೆ ಇದೆ, ಮುಂದೆನೂ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಟ್ಯಾಕ್ಸಿವಾಲಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಮ್ಮನ್ನು ಹಿಂಗೆ ಹೆಚ್ಚೆಚ್ಚಾಗಿ ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.